ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇವತ್ತು ನಾವು ದಾಲ್ಚಾ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಕುಕ್ಕರಲ್ಲಿ 1 ಕಪ್ ತೊಗರಿಬೇಳೆ ತೊಗೊಳ್ಳಿ, ನೀರು ಹಾಕಿ ಒಂದು ಸಲ ತೊಳೆದುಕೊಳ್ಳಿ. ಅದಕ್ಕೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋ ಟೊಮೆಟೊ ಹಾಕೊಳ್ಳಿ ಒಂದು, ಮತ್ತು ಅದಕ್ಕೆ ಉಪ್ಪು, ಸ್ವಲ್ಪ ಚಿಟಿಕೆ ಎಣ್ಣೆ ಹಾಕಿ ನೀರು ಹಾಕಿ ಒಂದೆರಡು ವಿಸಿಲ್ ಬರೋವರೆಗೂ ಅದನ್ನು ನಾವು ಕುದಿಯೋಕೆ ಬಿಡೋಣ. ತುಂಬ ಸುಲಭ ಹಾಗೂ ಈಸಿ ಕೂಡ ಇದು. ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ ತೊಗೊಂಡು ಮಾಡುವಂಥ ದಾಲ್ಚಾ ಇದು. ನಾವು ಹೆವಿ ಮಸಾಲೆ ಏನು ಯೂಸ್ ಮಾಡ್ತಾ ಇಲ್ಲ ಇದರಲ್ಲಿ. ಸಿಂಪಲ್ಲಾಗಿ ಕೊತ್ತಂಬರಿ, ಪುದೀನ ಮತ್ತು ಕರಿಬೇವನ್ನು ತೊಗೊಂಡಿದ್ದೀನಿ. ಈಗ ಒಂದು ಈರುಳ್ಳಿ ಹಚ್ಕೊಳ್ತಾ ಇದ್ದೀನಿ. ಸಾಕು ನಮ್ಗೆ ಅಷ್ಟೇ ಸಿಂಪಲ್ಲಾಗಿರೋ ಮಸಾಲನೇ, ಮತ್ತು ಎಂಥದ್ದು ಮಸಾಲ ಯೂಸ್ ಮಾಡಿಲ್ಲ ನಾನಿಲ್ಲಿ. ನೀವು ಬೇಕಾದರೆ ಯಾವುದಾದ್ರೂ ಮಸಾಲಗಳನ್ನು ಹಾಕ್ಬೋದು ನೀವು. ಇಲ್ಲಿ ಸಿಂಪಲ್ಲಾಗಿ ಮಾಡಿದ್ದೀನಿ. ಈಗ ಬೇಳೆ ಬೆಂದಿದೆ. ಇವಾಗ ಅದನ್ನು ಸ್ವಲ್ಪ ಚೆನ್ನಾಗಿ ಇನ್ನೂ ಸ್ವಲ್ಪ ರುಬ್ಕೊಳ್ಳೋಣ. ನುಣ್ಣಗೆ ರುಬ್ಕೊಂಡಿದ್ದ ನಂತರ 4 ಹೆಸರು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಇಟ್ಟುಕೊಳ್ಳೋಣ. ಸೋರೆಕಾಯಿ ಸಮೇತ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆವಾಗೆ. ಇವಾಗ ರೆಡಿಯಾಗಿದೆ ನೋಡಿ. ಎಣ್ಣೆ ಕಾದಿದೆ. ಇವಾಗ ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಪಲಾವ್ ಎಲೆ, ಈರುಳ್ಳಿ ಮತ್ತು ಸ್ವಲ್ಪ ಅಲ್ಲ ಪೇಸ್ಟ್ ಹಾಕಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಮತ್ತು ಅದಕ್ಕೆ ಕರಿಬೇವು ಹಾಕ್ಕೊಳ್ಳಿ, ಮತ್ತು ಕುಂಬಳಕಾಯಿನ ಕಟ್ ಮಾಡಿದ್ದೀವಲ್ಲ ಚೆನ್ನಾಗಿ ಅದನ್ನು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಅದ್ರ ಮೇಲೆ ಕೊತ್ತಂಬರಿನ ಉದುರಿಸಿ ಸ್ವಲ್ಪ ಒಂದು 5 ನಿಮಿಷ ಬೇಯೋದಕ್ಕೆ ಬಿಡೋಣ. ಅದಕ್ಕೆ ಬೇಯ್ದ ನಂತರ ಸ್ವಲ್ಪ ಅದಕ್ಕೆ ಅರಿಶಿಣ, ಸ್ವಲ್ಪ ಖಾರ ಹಾಕ್ಕೊಳ್ಳಿ. ಒಂದು 5 ನಿಮಿಷ ಕುದಿಸ್ಕೊಳ್ಳಿ. ಸ್ವಲ್ಪ ಗರಂ ಮಸಾಲ ಹಾಕಿ ಮತ್ತು ಅದಕ್ಕೆ ಹುಣಸೆಹಣ್ಣು ಹುಳಿಯನ್ನು ಹಾಕಿ ಒಂದು 5 ನಿಮಿಷ ಅದನ್ನು ಬೇಯಿಸ್ಕೊಂಡಿದ್ದ ನಂತರ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೇವಲ್ಲ ಬೇಳೆನ ಅದನ್ನು ಹಾಕ್ಕೊಳ್ಳಿ. ನಿಮ್ಗೆ ತೆಳುವಾಗಿ ಬೇಕಿದ್ದರೆ ನಿಮ್ಗೆ ಮೆಜರ್ಮೆಂಟ್ ನೋಡ್ಕೊಂಡು ನೀವು ನೀರು ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಕೊತ್ತಂಬರಿ, ಪುದೀನ ಹಾಕ್ಕೊಂಡು ಕುದಿಯಲು ಬಿಡಿ. ಇವಾಗ ರೆಡಿಯಾಗಿದೆ ನೋಡಿ. ಈಸಿ ಆ್ಯಂಡ್ ಸಿಂಪಲ್ ಆಗಿದೆ, ಮಾಡಿ ನೋಡಿ.